ಬಂಡೀಪುರಕ್ಕೆ ನಿಜಕ್ಕೂ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಮುಂದುವರಿತಾ ಇದೆ. ಬಂಡೀಪುರ ರಾತ್ರಿ ಸಂಚಾರ ತೆರವು ಮಾಡ್ತೀನಿ ಅಂತ ಪ್ರಿಯಾಂಕಾ ವಾದ್ರಾ ವಾಗ್ದಾನವನ್ನ ಆ ಭಾಗದ ಜನರಿಗೆ ಕೊಟ್ಟಿದ್ದಾರೆ. ಹಿಂಗಾಗಿ ಕಂಟಕ ಎದುರಾಗ್ತಾ ಇದೆಯಾ ಅಂತ. ಬಂಡೀಪುರ ರಾತ್ರಿ ಸಂಚಾರ ತೆರವು ಮಾಡ್ತೀನಿ ಅಂತ ಪ್ರಿಯಾಂಕಾ ವಾದ್ರಾ ಅವರು ಹೇಳಿದ್ರು. ಎಲೆಕ್ಷನ್ ಗೆದ್ದ ಮೇಲೂ ಕೂಡ ಜನತೆಗೆ ಇದನ್ನೇ ಹೇಳ್ತಾ ಇದ್ದಾರೆ ಅವರು. ರಾತ್ರಿ ಸಂಚಾರ ನಿಷೇಧ ತೆರವು ಮಾಡೋದಕ್ಕೆ ಸಾಧ್ಯ ಇದೆಯಾ? ಕಾನೂನು ಏನ್ ಹೇಳುತ್ತೆ ಗೊತ್ತಾ? ಹಾಗಾದ್ರೆ ಲೀಗಲಿ ಇದು ಸಾಧ್ಯ ಇದೆಯಾ? ಸುಮ್ಮನೆ ಜನರ ಮುಂದೆ ಒಂದು ವಿಶ್ವಾಸದ ಬಲೂನನ್ನು ಊದಬಹುದು, ಬಟ್ ನಿಜಕ್ಕೂ ಕೂಡ ಅದು ಸಾಧ್ಯ ಇದೆಯಾ? ಬಬಲ್ ಬ್ಲಾಸ್ಟ್ ಮಾಡೋ ಕೆಲಸವನ್ನ ಕಾನೂನು ತಜ್ಞರು ಈಗಾಗಲೇ ಮಾಡಿದ್ದಾರಾ? ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಡೀಟೇಲ್ಸ್ ಇದೆ. ನಾವಾಗಲೇ ಹೇಳ್ತಾ ಇದ್ವಿ, ಬಂಡೀಪುರ ಫಾರೆಸ್ಟ್ ಚೆಕ್ ಪೋಸ್ಟ್ ನಿಂದ ಕೇರಳ ಚೆಕ್ ಪೋಸ್ಟ್ಗೆ ಸುಮಾರು 24.7 ಕಿಲೋಮೀಟರ್ ಇದೆ. ಇದೇ ವಿವಾದದ ಕೇಂದ್ರ ಬಿಂದು. ಇದು ಯಾಕೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ವೈನಾಡಿನ ಒಂದು ವರ್ಗದ ಜನ ಕೇಳ್ತಿದ್ದಾರೆ ಅಂದ್ರೆ ಅವ್ರಿಗೆ ಸ್ಮಗ್ಲಿಂಗ್ ಈಸಿ ಆಗಲಿ ಅಂತ. ಅವರು ಮೇಲ್ನೋಟ ಕೊಡ್ತಾ ಇರೋ ರೀಸನ್ ತರಕಾರಿ ಸಾಗಿಸೋದಕ್ಕೆ ಟೂರಿಸಂಗೆ ಎಫೆಕ್ಟ್ ಆಗ್ತಿದೆ, ಹಿಂಗಾಗಿ ನೀವು ಜಾಗ ಮಾಡಿಕೊಡ್ಬೇಕು ಅಂತ. ಬಟ್ ಆಕ್ಚುಯಲ್ ಫ್ಯಾಕ್ಟ್ಸು ಪರಿಸರವಾದಿಗಳು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಏನು ಆಕ್ಚುಯಲ್ ಫ್ಯಾಕ್ಟ್ಸ್ ಅಂತ ಹೇಳಿದ್ರೆ, ಗೋಲ್ಡ್ ಸ್ಮಗ್ಲಿಂಗ್ ವಿಪರೀತವಾಗಿ ನಡೀತಾ ಇತ್ತು, ಅವ್ಯವಹಾರವಾಗಿ ನಡೀತಾ ಇತ್ತು. ಮತ್ತೆ ಗಂಧದ ಮರಗಳನ್ನ ಕಡಿದು ತಗೊಂಡು ಹೋಗ್ತಾ ಇದ್ರು, ಅದೆಲ್ಲ ನಿಂತಿದೆ ಈಗ. ರಾತ್ರಿ ಸಂಚಾರ ನಿಷೇಧ ವಾಪಸ್ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ಅನುಮತಿ ಪಡೆಯೋದು ಕಡ್ಡಾಯ. ಬಿಕಾಸ್ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು ಈ ಪ್ರಕರಣ. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಎರಡರ ಮುಂದೆ ಕೂಡ ಕರ್ನಾಟಕ ಕೇರಳ ಸರ್ಕಾರ ಒಗ್ಗೂಡಿ ಮನವಿಯನ್ನ ಸಲ್ಲಿಸಬೇಕಾಗತ್ತೆ. ಇಬ್ಬರು ಕೂಡ ಕೈ ಜೋಡಿಸಬೇಕಾಗತ್ತೆ. ಇಲ್ಲಿ ಕೋರ್ಟ್ಗೆ ರಾತ್ರಿ ಸಂಚಾರದ ಸಾಧಕ ಬಾಧಕಗಳ ಬಗ್ಗೆ ಮನದಟ್ಟು ಮಾಡಿಕೊಡೋದು ಮುಖ್ಯ ಆಗತ್ತೆ. ಹಾಗೂ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಮಾತಾಡಬೇಕಾಗತ್ತೆ. ನಿಷೇಧ ತೆರವಿನಿಂದ ಎರಡು ರಾಜ್ಯಕ್ಕೆ ಆಗುವ ಪ್ರಯೋಜನ ಮನದಟ್ಟು ಮಾಡಬೇಕು.